ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸಿ ಹಾಗೂ ಪೂರ್ಣ ಪ್ರಮಾಣದಲ್ಲಿ ಮೀಸಲಾತಿ ಸಿಗುತ್ತಿಲ್ಲ ಎಂದು ಆರೋಪಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ ಕೂಡ್ಲಿಗಿ ವತಿಯಿಂದ ಇಂದು ಪ್ರತಿಭಟನೆ ನಡೆದಿದೆ. ಮಹಿಳೆಯರ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಿದೆ. ಮಹಿಳೆಯರಿಗೆ ಮೀಸಲಾತಿ ಇದ್ರೂ ಅದು ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಬಳಿಕ ಕೂಡ್ಲಿಗಿ ತಹಶೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದರು. ಹಾಗೂ ಮಹಿಳೆಯರಿಗೆ ಪೂರ್ಣ ಪ್ರಮಾಣದಲ್ಲಿ ಮೀಸಲಾತಿ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಎಸ್ಡಿಎಂಸಿಸಿ ಹಾಗೂ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಟಿ ಭಾಗ್ಯಮ್ಮ, ಚಂದ್ರು, ಸೋನಿಕಾ, ಯಮುನಮ್ಮ, ವೀರಮ್ಮ, ಕವಿತಾ, ಶ್ರೀದೇವಿ, ಚಂದನ, ಲೀಲಾವತಿ, ಶಿವಮ್ಮ ಹಾಗೂ ಜನವಾದಿ ಮಹಿಳಾ ಸಂಘದ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ಅಬ್ದುಲ್ ಹಸೀಬ್, ಕೂಡ್ಲಿಗಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸ್ವತಂತ್ರವಾಗಿ ಓಡಾಡಬೇಕು, ಅವರ ಇಚ್ಛೆನುಸಾರ ಮುಗಿಸ್ಬೇಕು, ಅವರಿಗೆ ಸ್ವತಂತ್ರ ಇದೆ. ಹೆಣ್ಣಿನ ಕೈಯಲ್ಲಿ ಏನು ದೌರ್ಜನ್ಯಗಳ ಅತ್ಯಾಚಾರಗಳು ನಡೆಸಿ ಹೆಣ್ಣಿನ ಧರ್ಮವನ್ನು ತೋರೋದಲ್ಲ. ಅಯಮಗೂ ಒಂದು ಜೀವ, ಮಹಿಳೆ ಒಂದು ಜೀವ, ಅವರ ಹಕ್ಕನ್ನು ಚಲಾಯಿಸ್ತಕ್ಕಂಥದ್ದು ಅವರಿಗಿದೆ ಎನ್ನುವಂಥದ್ದನ್ನು ಇವತ್ತು ಕಾನೂನು ಹೇಳ್ತಾರೆ.